ಹೇಳಿ ಶರಣಪ್ಪವ್ರೆ. ಗುರುಜಿ. ಆ, ಜಾಸ್ತಿ ಓವರ್ ಥಿಂಕ್ ಮಾಡ್ತಿದ್ದೆ. ಸೊ ನೆಗೆಟಿವ್ ಥಿಂಕಿಂಗ್ ಇಂದ ಆಗಿಬಿಟ್ಟು ಯಾವುದೇ ಕೆಲಸನ ಅನ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೆ, ಬಟ್ ಅದು ಕಂಟಿನ್ಯೂ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಅನ್ನೆಸೆಸರಿ ಫಿಯರ್ ಇರೋದು. ಸೊ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನೆ ಓವರ್ ಥಿಂಕ್ ಮಾಡ್ತಿದ್ದೆ, ಅದು ಆದ್ರೂ ಸ್ಟಾರ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ. ಸೊ ಅದು ಕ್ಲಿಯರ್ ಆಗ್ತಾ ಬಂದಿದೆ. ವೆರಿ ಗುಡ್. ಅಷ್ಟು. ಥ್ಯಾಂಕ್ ಯು. ಏನ್ ಮಾಡ್ತೀರಾ ಪ್ರೊಫೆಷನ್ ಅಥವಾ? ಆ, ನಮ್ಮ ಹೆಸರು ಶರಣ್ ಅಂತ ಗುರುಜಿ. ನಾನು ಸಾಫ್ಟ್ವೇರ್ ಇಂಜಿನಿಯರು, ಬೆಂಗಳೂರಲ್ಲಿದ್ದೀನಿ. ಎಸ್. ನಮ್ದು ಮೂಲತಃ ವಿಜಯನಗರ ಡಿಸ್ಟಿಕ್, ಹೊಸಪೇಟೆ ಗುರುಜಿ. ಓಕೆ ಅಗ್ರಿಬೊಮ್ಮನಹಳ್ಳಿ. ಓಕೆ. ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು. ನನ್ನ ಹೆಸರು ಗೀತಾ ಅಂತ, ಬೆಳಗಾವಿ ಜಿಲ್ಲೆಯವರು. ನಾನು ವೃತ್ತಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದೀನಿ ಗುರುಜಿ. ನನಗೆ ಡ್ಯೂಟಿ ಒಳಗೆ ಭಾಳ ಹರಾಸ್ಮೆಂಟ್ ಅನಿಸ್ತಿತ್ತು. ಆ, ಏನಪ್ಪ ನನ್ನ ಜೊತೆ ಯಾರು ಹೊಂದ್ಕೊಳ್ಳೋದಿಲ್ಲ, ನನ್ಗೆಲ್ಲಾರು ನೆಗ್ಲೆಕ್ಟ್ ಮಾಡ್ತಾರೋ ಅಂತ. ಬಟ್ ನಾನು ಈಗೀಗ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಇಲ್ಲ, ನಂಗೆ ಎಲ್ಲಾರು ರೆಸ್ಪೆಕ್ಟ್ ಕೊಡ್ತಾರೋ, ನಾನು ಹೇಳಿದ್ ನಡಿತೈತಿ ಅಂತ ಅನ್ಕೊಳಕತ್ತೀನಿ ಗುರುಜಿ. ಈಗ ನಂಗೆಲ್ಲಾರು ನನ್ಗೆ ಈಗ ಡ್ಯೂಟಿ ಟೈಮಿಂಗ್ ಎಲ್ಲ ಸ್ವಲ್ಪ ಚೇಂಜ್ ಬೇಕು ಅಂದ್ರೆ ಆಯ್ತು ಅಂತ ಮಾಡ್ಕೊಡ್ತಾ ಇದ್ದಾರೆ ಗುರುಜಿ. ಅದು ನಂಗೆ ಒಂದ್ ಸ್ವಲ್ಪ ಕಂಟಿನ್ಯೂ. ಅಂದ್ರೆ ಈಗ ಧೈರ್ಯದಿಂದ ಹೇಳಾತೀನಿ ಗುರುಜಿ. ಮೊದಲೆಲ್ಲ ನನ್ಗೆಲ್ಲಾರು ಇದ್ ಮಾಡ್ತಾರ ಬಿಡು, ಎಲ್ಲಿ ಹೇಳೋದು, ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ತಾ ಇದ್ದೆ. ಬಟ್ ಈಗ ಇಲ್ಲ, ನಾನೂನು ಹೇಳ್ಬೋದು, ನಂದು 20 ವರ್ಷ ಸರ್ವಿಸ್ ಆಯ್ತು, ನಾ ಯಾಕೆ ಹೆದರ್ಬೇಕು ಅಂತ. ಇಲ್ಲ, ನಂಗೆ ಈ ವಾರ ಡ್ಯೂಟಿ ಈವ್ನಿಂಗ್ ಬೇಡ, ನೈಟ್ ಬೇಡ ಅಂದಾಗ ಆಯ್ತು ಅಂತ ಸುಮ್ನೆ ಹೂ ಅಂದ ನಂಗ ಅಡ್ಜಸ್ಟ್ ಆಗಾಕತ್ತಾರ ಅಲ್ವಾ? ಗುರುಜಿ, ವೆರಿ ಈಗ ಗುಡ್. ನನ್ನ ಹೆಸರು ಬಹಳ ನಾಗರಾಜ್ ಹೆಲ್ಪ್ ನಂಗುಡ್ ಅಂತ. ಎಸ್. ನಾನು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಇರುವ ತಾಲೂಕಿನ ಹತ್ರಿಕಾ ಗ್ರಾಮದವನು ಗುರುಜಿ. ನಾನು ಮೊದಲು ಸ್ವಲ್ಪ ಜಾಸ್ತಿ ಪ್ರತಿಕ್ರಿಯಿಸೋದು, ರಿಯಾಕ್ಟ್ ಮಾಡೋದು, ಮತ್ತು ಮನಸ್ಸಲ್ಲಿ ಚಂಚಲ ಮನೋಭಾವ, ಶಾಂತ ರೀತಿಯಿಂದ ಇರ್ತಿದ್ದಲ್ಲ ಗುರುಜಿ. ಯಾವುದೇ ಸಮಸ್ಯೆ ಬಂದು ತಕ್ಷಣ ಪ್ರತಿಕ್ರಿಯಿಸೋದು, ಈ ತರ ಮಾಡ್ತಾ ಇದ್ದೆ. ಸ್ವಲ್ಪ ಲೇಜಿನೆಸ್ ಇದ್ದೆ, ಬೆಳಗ್ಗೆ ಹೇಳ್ತಾ ಇದ್ದಿದ್ದಿಲ್ಲ. ಮತ್ತೆ ಜಾಸ್ತಿ ನೆಗೆಟಿವ್ ಥಾಟ್ಸ್ ಅನ್ನೇ ಮಾಡ್ತಾ ಇದ್ದೆ. ಆಗಲ್ಲ ಅನ್ಕೊಂಡ್ಬಿಡ್ತಿದ್ದೆ ಏನ್ ಮಾಡಿದ್ರು. ಯಾವ್ದಾದ್ರು ಬಂದ್ರೆ ಭಯ, ಆತಂಕ ಮಾಡ್ಕೋತಾ ಇದ್ದೆ. ಇವಾಗ ಎಕ್ಸಾಂಪಲ್ ಅಂದ್ರೆ ಕಬ್ಬು ಕಡಿಯೋರು ಬರ್ತಾರೆ ಗುರುಜಿ, ಅವ್ರು ನಮ್ದು ಕಡಿತಾರೋ ಇಲ್ಲೋ, ಲಾಸ್ಟ್ ಅಲ್ಲಿ ಕಡಿತಾರೋ, ನಮ್ ಕಬ್ಬು ಹಾಳಾಗ್ತೈತೇನೋ, ಈ ತರ ಯೋಚನೆ ಮಾಡ್ತಿದ್ದೆ. ಈಗೆಲ್ಲ ತಾನಾಗೆ ಬಂದು ತಾನಾಗೆ ಕಡಿದು ಫ್ಯಾಕ್ಟ್ರಿ ಸರಳವಾಗಿ ಹೋಗ್ತಾ ಇದೆ ಅಂತ ಅನ್ಕೊಂಡಿದ್ದೆ ಗುರುಜಿ. ನನ್ ಕಬ್ಬು ಹಾಗೆ ಸರಳವಾಗಿನೇ ಕಾರ್ಖಾನೆಗೆ ಹೋಯ್ತು. ಮತ್ತೆ ಮನೆಯವರು ಕೂಡ ಶಾಂತ ರೀತಿಯಿಂದ ವರ್ತಿಸ್ತಾ ಇದ್ದೀನಿ. ನಮ್ ತಂದೆಯವರು ರಿಪಿಟೇಷನ್ ಹೇಳ್ತಾ ಇದ್ರು ಮಾತುಗಳನ್ನ, ಅದನ್ನ ನಾ ಇರಿಟೇಟ್ ಮಾಡ್ಕೊಂಡು, ಕೋಪ ಮಾಡ್ಕೊಂಡು ಹೊಳ್ಳಿ ತಕ್ಷಣ ಪ್ರತಿಕ್ರಿಯಿಸ್ತಿದ್ದೆ ಗುರುಜಿ. ಈಗ ಅದನ್ನೂ ಬಿಟ್ಟಿದ್ದೀನಿ ಗುರುಜಿ. ನಾನು ಈಗ ಎಲ್ಲದನ್ನು ಕೇಳಿಸ್ಕೊತಾ ಇದ್ದೀನಿ. ಈ ಒಂಥರ ಈಗ ಏನಾಗಿದೆ ಗುರುಜಿ ಅಂದ್ರೆ, ನನ್ನಂತರ ಅಲ್ಪ ಸ್ವಲ್ಪ ಆದ್ರೂ ಪ್ರಬುದ್ಧತೆ ಅಂತ ಬಂದಿದೆ ಗುರುಜಿ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ವೆರಿ ಗುಡ್ ನಾಗರಾಜ್. ತುಂಬಾ ಚೆನ್ನಾಗಿ ಆಗ್ತಿ, ಇನ್ನೂ ಚೆನ್ನಾಗಿ ಆಗ್ತೀರಾ.